ದಾವಣಗೆರೆಯ ಧಣಿ ಎಂದೇ ಗುರುತಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ತಾಪಮಾನ ಏಕಾಏಕಿ ಏರಿದೆ. ಇದು ಕೇವಲ ಒಂದು ಉಪಚುನಾವಣೆ ಅಲ್ಲ, ಹಲವಾರು ಪಕ್ಷಗಳ ಭವಿಷ್ಯ ಲೆಕ್ಕಾಚಾರ, ಸಮುದಾಯದ ಅಸ್ತಿತ್ವದ ಪ್ರಶ್ನೆ ಮತ್ತು ಹೊಸ ರಾಜಕೀಯ ಆಟಗಾರರ ಎಂಟ್ರಿಯ ಕಥೆಯಾಗಿ ಮಾರ್ಪಟ್ಟಿದೆ. ಶಾಮನೂರು ಶಿವಶಂಕರಪ್ಪ ಅಂದ್ರೆ ದಾವಣಗೆರೆ ದಕ್ಷಿಣ ಮಾತ್ರ ಅಲ್ಲ, ದಾವಣಗೆರೆ ಉತ್ತರ ಕೂಡ ಅವರ ಕುಟುಂಬದ ಭದ್ರಕೋಟೆ. ವರ್ಷಗಳ ಕಾಲ ಕಾಂಗ್ರೆಸ್ಗೆ ಈ ಕ್ಷೇತ್ರವನ್ನ ಹಿಡಿದುಕೊಟ್ಟಿದ್ದ ಶಾಮನೂರು ಅವರೇ ಈಗಿಲ್ಲ ಅನ್ನೋದೇ ಕಾಂಗ್ರೆಸ್ಗೆ ಮೊದಲ ಶಾಕ್. ಅದಕ್ಕೆ ಜೊತೆಯಾಗಿ ಈ ಸೀಟ್ ಕುಟುಂಬದಲ್ಲೇ ಉಳಿಯಬೇಕು ಅನ್ನೋ ಶಾಮನೂರು ಕುಟುಂಬದ ಒತ್ತಡ. ಮತ್ತೊಂದು ಕಡೆ ಈ ಬಾರಿ ನಮ್ಮ ಸಮುದಾಯದವರಿಗೆ ಟಿಕೆಟ್ ಅನ್ನೋ ಮುಸ್ಲಿಂ ಸಮುದಾಯದ ಹಠ. ಈ ಎರಡರ ಮಧ್ಯೆ ಕಾಂಗ್ರೆಸ್ ಸಿಕ್ಕಿಕೊಂಡಿದೆ. ಕ್ಷೇತ್ರದ ವೋಟರ್ ಲೆಕ್ಕಾಚಾರ ನೋಡಿದ್ರೆ ಯಾಕೆ ಮುಸ್ಲಿಂ ಸಮುದಾಯ ನಿರ್ಣಾಯಕ ಅನ್ನೋದು ಸ್ಪಷ್ಟವಾಗುತ್ತೆ. ಒಟ್ಟು ಸುಮಾರು 2.30 ಲಕ್ಷ ಮತದಾರರಲ್ಲಿ 75,000ಕ್ಕೂ ಹೆಚ್ಚು ಮುಸ್ಲಿಮರು, ಲಿಂಗಾಯತರು ಸುಮಾರು 38,000, ಕುರುಬರು 20,000, ಎಸ್ಸಿ ಎಸ್ಟಿ ಸೇರಿ 36,000, ಮರಾಠರು 16,000. ಅಂದ್ರೆ ಮುಸ್ಲಿಂ ಮತಗಳು ಒಂದೇ ದಿಕ್ಕಿಗೆ ಹೋದ್ರೆ ಗೆಲುವಿನ ದಾರಿ ಬಹುತೇಕ ಫಿಕ್ಸ್. ಈ ಕಾರಣಕ್ಕೆ ಕಾಂಗ್ರೆಸ್ ಒಳಗೆ ಈಗ ದೊಡ್ಡ ಗದ್ದಲ. ಇಷ್ಟು ವರ್ಷ ನಮ್ಮ ಮತಗಳ ಮೇಲೆ ಗೆದ್ದಿದ್ದೀರಿ, ಈ ಬಾರಿ ಟಿಕೆಟ್ ನಮ್ಮವರಿಗೆ ಅನ್ನೋದು ಮುಸ್ಲಿಂ ನಾಯಕರು ಹೇಳ್ತಿರೋ ನೇರ ಮಾತು. ಅಬ್ದುಲ್ ಜಬ್ಬಾರ್, ಮೆಹಬೂಬ್ ಪಾಷಾ ಹೀಗೆ ಕೆಲವು ಹೆಸರುಗಳು ಈಗಾಗಲೇ ಚರ್ಚೆಯಲ್ಲಿವೆ. ಇದರ ಜೊತೆಗೆ ಸಚಿವ ಜಮೀರ್ ಅಹ್ಮದ್ ಕೂಡ ಸಿಎಂ ಸಿದ್ದರಾಮಯ್ಯ ಮೂಲಕ ಭಾರಿ ಲಾಬಿ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಆದ್ರೆ ಕಾಂಗ್ರೆಸ್ಗೆ ತಲೆನೋವು ಇಲ್ಲಿಂದಲೇ ಶುರುವಾಗೋದು. ಶಾಮನೂರು ಕುಟುಂಬದ ಒತ್ತಡವೂ ಕಡಿಮೆ ಇಲ್ಲ. ಶಾಮನೂರು ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಈ ಸೀಟ್ ನಮ್ಮ ಕುಟುಂಬದ ರಾಜಕೀಯ ಪರಂಪರೆ ಅನ್ನೋ ಮಾತನ್ನೇ ಮುಂದಿಟ್ಟಿದ್ದಾರೆ. ಕುಟುಂಬದೊಳಗೆ ಕೂಡ ಯಾರು ಇಳಿಯಬೇಕು ಅನ್ನೋ ಚರ್ಚೆ ನಡೀತಿದೆ. ಶಾಮನೂರು ಅವರ ಎರಡನೇ ಪುತ್ರ ಗಣೇಶ್ ಬರಬೇಕಾ ಅಥವಾ ಸಚಿವ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ಗೆ ಅವಕಾಶ ಕೊಡಬೇಕಾ? ಈ ಗೊಂದಲ ಇನ್ನೂ ಫೈನಲ್ ಆಗಿಲ್ಲ. ಈ ಎಲ್ಲ ಗೊಂದಲಗಳ ಮಧ್ಯೆ ಹೈದರಾಬಾದ್ ಕಡೆಯಿಂದ ಒಂದು ಸುದ್ದಿ ಕಾಂಗ್ರೆಸ್ ನಾಯಕರ ನಿದ್ದೆ ಕಸಿದುಕೊಂಡಿದೆ. ಅದೇ ಅಸಾದುದ್ದೀನ್ ಓವೈಸಿ ಮತ್ತು ಎಐಎಂಐಎಂ ಎಂಟ್ರಿ. ತೆಲಂಗಾಣ, ಮಹಾರಾಷ್ಟ್ರ, ಬಿಹಾರದಲ್ಲಿ ತಮ್ಮ ಶಕ್ತಿ ತೋರಿಸಿರುವ ಓವೈಸಿ ನಮ್ಮನ್ನ ಕಡೆಗಣಿಸಿದ್ರೆ ಪರಿಣಾಮ ಏನು ಅನ್ನೋದನ್ನ ಕಾಂಗ್ರೆಸ್ಗೆ ಹಲವು ಬಾರಿ ತೋರಿಸಿದ್ದಾರೆ. ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಆಗಿದ್ದ ನಷ್ಟ ಇದಕ್ಕೆ ದೊಡ್ಡ ಉದಾಹರಣೆ. ರಾಹುಲ್ ಗಾಂಧಿ ಓವೈಸಿಯನ್ನ ಬಿಜೆಪಿಯ ಬಿ ಟೀಮ್ ಅಂತ ಕರೆದುಕೊಂಡರೂ ವಾಸ್ತವದಲ್ಲಿ ಓವೈಸಿ ತಮ್ಮದೇ ರಾಜಕೀಯ ದಾರಿ ಹಾಕಿಕೊಂಡಿದ್ದಾರೆ. ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿಸಿಕೊಳ್ಳದಿದ್ದಕ್ಕೆ ಸೀಮಿತ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಕಾಂಗ್ರೆಸ್ ಮತ ಬ್ಯಾಂಕ್ಗೆ ನೇರವಾಗಿ ಹೊಡೆದ ಉದಾಹರಣೆಗಳು ಸಾಕಷ್ಟಿವೆ. ಈಗ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಅವರ ಮುಂದಿನ ಟಾರ್ಗೆಟ್ ಆಗಬಹುದು ಅನ್ನೋ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಆತಂಕ ಮೂಡಿಸಿವೆ. ಓವೈಸಿ ಅಭ್ಯರ್ಥಿ ಇಳಿಸಿದ್ರೆ ಏನಾಗತ್ತೆ? ಮುಸ್ಲಿಂ ಮತಗಳು ಕಾಂಗ್ರೆಸ್ ಮತ್ತು ಎಐಎಂಐಎಂ ನಡುವೆ ವಿಭಜನೆಯಾದ್ರೆ ಅದರ ನೇರ ಲಾಭ ಬಿಜೆಪಿಗೆ. ಅಂದ ಹಾಗೆ ಬಿಜೆಪಿ ಈಗ ಹೊರಗಿಂದ ನೋಡ್ತಾ ಕುಂತಲೇ ಖುಷಿ ಪಡ್ತಿರಬಹುದು. ಬಿಜೆಪಿ ಒಳಗೂ 3ರಿಂದ 4 ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಆದರೆ ಅವರಿಗೆ ಗೊತ್ತಿರುವ ಲೆಕ್ಕಾಚಾರ ಒಂದೇ: ಮತ ವಿಭಜನೆ ಆದ್ರೆ ಗೆಲುವಿನ ಬಾಗಿಲು ತೆರೆದುಕೊಳ್ಳಬಹುದು. ಇತಿಹಾಸ ನೋಡಿದ್ರೆ 2013ರಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಸೈಯದ್ ಸೈಫುಲ್ಲಾ ಸ್ಪರ್ಧಿಸಿ ಬಿಜೆಪಿ ಅಭ್ಯರ್ಥಿಯನ್ನ 3ನೇ ಸ್ಥಾನಕ್ಕೆ ತಳ್ಳಿದ್ದರು. ಅಂದೇ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳ ಶಕ್ತಿ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು. ಈಗ ಅದೇ ಶಕ್ತಿ ಓವೈಸಿಯ ಕೈಗೆ ಹೋದ್ರೆ ಕಾಂಗ್ರೆಸ್ಗೆ ಅದು ದೊಡ್ಡ ಹೊಡೆತವಾಗುತ್ತೆ. ಒಟ್ಟಾರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾಂಗ್ರೆಸ್ಗೆ ಕುಟುಂಬದ ಪರಂಪರೆ ಉಳಿಸ್ಕೊಳ್ಬೇಕಾ ಅಥವಾ ಸಮುದಾಯದ ಲೆಕ್ಕಾಚಾರಕ್ಕೆ ಮಣಿಯಬೇಕಾ ಅನ್ನೋ ಕಠಿಣ ಪ್ರಶ್ನೆಯನ್ನ ಎತ್ತಿದೆ. ಒಂದು ತಪ್ಪು ಹೆಜ್ಜೆ ಇಟ್ರೆ ಓವೈಸಿ ಮತ ಬ್ಯಾಂಕ್ ಬುಡಮೇಲು ಮಾಡುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಬಿಜೆಪಿ ಈ ಗದ್ದಲವನ್ನೇ ತನ್ನ ಲಾಭಕ್ಕೆ ತಿರುಗಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿದೆ. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದ ಈ ಸೀಟ್ ಈಗ ಕೇವಲ ಒಂದು ಕ್ಷೇತ್ರದ ಚುನಾವಣೆ ಅಲ್ಲ,
ಇದು ಕಾಂಗ್ರೆಸ್ ಒಳಗಿನ ಶಕ್ತಿ ಸಮೀಕರಣ, ಮುಸ್ಲಿಂ ಸಮುದಾಯದ ರಾಜಕೀಯ ಹಕ್ಕುಗಳ ಪ್ರಶ್ನೆ, ಓವೈಸಿಯ ಮಹತ್ವಾಕಾಂಕ್ಷೆ ಮತ್ತು ಬಿಜೆಪಿಯ ಮೌನ ಲಾಭದ ಲೆಕ್ಕಾಚಾರ. ಈ ಎಲ್ಲ ಅಂಶಗಳ ಸಂಧಿಯಲ್ಲಿ ನಿಂತಿದೆ. ಈ ಉಪಚುನಾವಣೆಯಲ್ಲಿ ಒಂದು ನಿರ್ಧಾರ ಮುಂದಿನ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸಬಹುದಾದಷ್ಟು ಮಹತ್ವ ಪಡೆದುಕೊಂಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.